ಕಲಬುರಗಿ ಜಿಲ್ಲೆ ಏನು ಯಾವ ಮಟ್ಟಿಗೆ ಸಾಗ್ತಾ ಇದೆ ಅಂತಂದರೆ, ನಿನ್ನೆ ತಾನೇ ಮಹಾರಾಷ್ಟ್ರದ ಕಲ್ಯಾಣ ಊರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿ ಅವರು ಅರೆಸ್ಟ್ ಆಗಿದ್ದಾರೆ. ಡ್ರಗ್ ಮಾಫಿಯಾ ಯಾವ ಮಟ್ಟಿಗೆ ನಮ್ಮ ಕಲಬುರಗಿಯಲ್ಲಿ ಸಾಗ್ತಾ ಇದೆ ಅಂತನ್ನೋದು ಇವತ್ತು ಕಾಣ್ತಾ ಇದೆ. ಇನ್ನೂ ಇದ್ರ ಬಗ್ಗೆ ಹಿಂದುಗಡೆ ಯಾರ್ಯಾರಿದ್ದಾರೆ, ಏನೇನು ಕುತೂಹಲ ಇದೆ ಎಂಬುದು ಸರ್ಕಾರನ ಇದಕ್ಕೆ ಉತ್ತರ ಕೊಡಬೇಕಂತ ನಾನು ಮಾಧ್ಯಮದವರಿಗೆ ಹೇಳೋದು ಬಯಸ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತಿದ್ರೆ ಅಂದರೆ, SSLC ಫಲಿತಾಂಶ ಅದೆಲ್ಲ ಯಾಕೆ ನಾವು ಹಿಂದೇಟಾಗ್ತಿದ್ವಿ ಅಂತಂದರೆ, ಇಂಥವೆಲ್ಲ ಏನೇ ಡ್ರಗ್ಸ್ ದಂಧೆಗಳು, ಗಾಂಜಾ ದಂಧೆಗಳು ಇಂಥವೆಲ್ಲ ಬೆಳಕಿಗೆ ಬೇರೆ ರಾಜ್ಯದವ್ರು ಹಿಡಿತಾರೆ, ನಮ್ಮ ರಾಜ್ಯದವ್ರು ಮಾತ್ರ ಯಾರೂ ಹಿಡಿಯೋದಿಲ್ಲ. ಯಾಕಂದ್ರೆ ಸರ್ಕಾರ ಅವಧಿ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಿಂದ ಕೂಡ ಆ ಕಾರ್ಯಕರ್ತರಪ್ಪ ನಮ್ಮವರು ಅಂತೇಳಿ ಅವ್ರಿಗೆ ಯಾರಿಗೂ ಕೂಡ ಹಿಡಿಯೋಂಥದ್ದು ಶಕ್ತಿ ಇಲ್ಲಿ ಕಾನೂನು ವ್ಯವಸ್ಥೆ ಈ ಥರ ನಮ್ಮ ರಾಜ್ಯದಲ್ಲಿ ಮತ್ತು ನಾವು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಏನು ಹೆಸರಿಗೆ ಕಲ್ಯಾಣ ಇದೆ, ಹೆಸರಿಗೆ ಮಾತ್ರ ಕಲ್ಯಾಣ ಉಳಿದಿದೆ ವಿನಃ ಇವತ್ತು ಮರ್ಡರ್ಗಳು ನೋಡ್ತಾ ಇದ್ದೀರಿ, ಇವತ್ತು ದರೋಡ, ಇವತ್ತು ಲೂಟಿ, ಇವತ್ತು ರಾಬರಿ ನೋಡಿದ್ರಿ, ಬಂಗಾರ ದುಕಾನ 5-5 kg ಇಂಥವೆಲ್ಲಕ್ಕೆ ಇವತ್ತು ಕಾನೂನು ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ, ಹದಿಗೆಟ್ಟು ಹೋಗ್ತಾ ಇದೆ ಅಂದರೆ, ಈ ಬೇರೆ ರಾಜ್ಯದಲ್ಲಿ ಹಿಡಿದ ಮೇಲೆ ಬೆಳಗ್ಗೆ ಬಂದ ಮೇಲೆ ನಾವು ಮಾತಾಡೋಂಥ ಸಂದರ್ಭ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಸಂಪೂರ್ಣವಾಗಿ ಇವ್ರದ್ದೇನು ಗ್ಯಾರಂಟಿಗಳು ಇವನೇನು ನಾವು ನುಡಿದಂತೆ ನುಡಿದಿದ್ದೀವಿ ಅಂತ ಏನು ಕಾಂಗ್ರೆಸ್ ಸರ್ಕಾರ ಹೇಳ್ತಾವಲ್ಲ, ಕಾಂಗ್ರೆಸ್ ಸರ್ಕಾರ ಹೇಳಿದ್ದಕ್ಕೆ ಇವತ್ತು ಉತ್ತರ ಅವರವರೇ ಕೇಳಬೇಕು. ಅವರು ಯಾರಪ್ಪ ಅವರು ಲಿಂಗರಾಜ್ ಕಣ್ಣಿ ಎಂಬವರು ನಿಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಂಥ ಕೆಲಸ ಮಾಡ್ತಾರಂದರೆ, ಇನ್ನೂ ನಿಮ್ಮ ಕಾರ್ಯಕರ್ತರುಗಳು ಯಾವ ದಂಧೆಯಲ್ಲಿ ಮೊನ್ನೆ ತಾನೇ ನೋಡಿದ್ರಿ, ಸ್ಯಾಂಡ್ ಮಾಫಿಯಲ್ಲಿ ಕೂಡ ಅವ್ರ ಕಾರ್ಯಕರ್ತರದ್ದೇ ಎಲ್ಲ ಲೈಸೆನ್ಸ್ಗಳಿದ್ದಾವೆ, ಅವ್ರ ಕಾರ್ಯಕರ್ತರುಗಳನ್ನೇ ಇವತ್ತು ಅಲ್ಲಿ ಸ್ಯಾಂಡ್ ದಂಧೆ ಮಾಡೋದು ಪೂರಾ ಜಗತ್ತಿಗೆ ಗೊತ್ತಿರೋದು ವಿಚಾರ ಇದು ನಮ್ಮ ಭಾಗದಲ್ಲಿ. ಇಂಥವೆಲ್ಲ ಅನೇಕ ವಿಚಾರಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಆಡಳಿತವನ್ನು ಎಲ್ಲ ಒಂದು ಅಧಿಕಾರಿಗಳಿಗೆ ಕೈಗೊಂಬೆ ಥರ ನೋಡ್ತಾ ಇದ್ದಾರೆ. ಮತ್ತೆಲ್ಲ ಅಧಿಕಾರಿಗಳು ಕೂಡ ಕಣ್ಮುಚ್ಚಿ ಕೂತಿದೆ. ಕಾನೂನು ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಹದಿಗೆಟ್ಟು ಹೋಗಿದೆ. ಇಲ್ಲಿನ ಮಂತ್ರಿಗಳು, ಇವತ್ತು ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಉಸ್ತುವಾರಿಗಳಾಗಿರ್ಬೋದು, ಎಲ್ಲರಿಗೂ ಇವತ್ತು ಒಂದು ಚೀಮಾರಿ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಒಂದು ದಂಧೆ ನಾವು ಬರೀ ಮೂವಿಗಳಲ್ಲಿ ನೋಡ್ತೀವಿ, ಫಿಲಿಮ್ಗಳಲ್ಲಿ ನೋಡ್ತೀವಿ. ಇವತ್ತು ಸಾಕ್ಷಿಯಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಾಗುತ್ತಾ ಇದೆ ಅಂದರೆ, ಇದಕ್ಕೆ ಉನ್ನತ ಮಟ್ಟ ತನಿಖೆ ಕೂಡಲೇ ಸರ್ಕಾರ ಮಾಡಲೇಬೇಕು, ಮಾಡಿ ಕಡಿವಾಣ ಹಾಕಲು ಯಶಸ್ವಿ ಆಗಬೇಕು. ಇಲ್ಲಾಂದರೆ SSLC ರಿಸಲ್ಟ್ ಯಾವ ಥರ ಇವತ್ತು ಹುಡುಗರು ಇವತ್ತು ನಾವು ಲಾಸ್ಟ್ ಸ್ಥಾನಕ್ಕೆ ಬಂದಿದ್ದು ರಾಜ್ಯದಲ್ಲಿ, ಇಂಥ ಅನೇಕ ಯುವಕರಿಗೆ ಇದು ಒಂದು ದಂಧೆಯಲ್ಲಿ ಇದು ಒಂದು ಹೊಲಸು ಚಟವನ್ನು ಹಚ್ಚಿ ಇವತ್ತು ನಾವೆಲ್ಲರೂ ಇವತ್ತು ಜಿಲ್ಲೆಯದವರು ಇದ್ರ ಬಗ್ಗೆ ವಿರೋಧ ಮಾಡಬೇಕು. ಇದು ನಮ್ಮ ಪಕ್ಷ ಅಂತಲ್ಲ, ಎಲ್ಲ ಪಕ್ಷರು ಪಕ್ಷಾತೀತವಾಗಿ ಇಂಥ ಒಂದು ಡ್ರಗ್ಸ್ ದಂಧೆ ಯಾರೇ ಮಾಡ್ತಾರೋ ಅವ್ರಿಗೆ ಕಠಿಣವಾದಂಥ ಕ್ರಮ ಜರುಗಿಸ್ಬೇಕು ಮತ್ತು ಕಠಿಣವಾದಂಥ ಶಿಕ್ಷೆ ಆಗಬೇಕಂತೇಳಿ ನಾವೆಲ್ಲರೂ ಆಗ್ರಹ ಮಾಡಬೇಕು. ಇಲ್ಲವಾದರೆ ಇವತ್ತು ಏನು ಕಾನೂನು ವ್ಯವಸ್ಥೆ ವಿರುದ್ಧ ಇವತ್ತು ನಾವು ಕಮಿಷನರ್ ಆಫೀಸ್ ಆಗಿರ್ಬೋದು, ಇವತ್ತು SP ಆಫೀಸ್ ಆಗಿರ್ಬೋದು, ಸಂಪೂರ್ಣ ಇವತ್ತು ಗೃಹ ಮಂತ್ರಿಗಳು ಇಲಾಖೆ ಆಗಿರ್ಬೋದು, ಇವತ್ತು ನಾವು ಇಲ್ಲಿದ್ದಂಥ ಉಸ್ತುವಾರಿ ಮಂತ್ರಿಗಳು ಇಲಾಖೆ ಆಗಿರ್ಬೋದು, ಅವರು ಇದ್ದಂಥ ಕ್ಷೇತ್ರದಲ್ಲಿ ಇವತ್ತು ಈ ಥರ ನಡೀತಾ ಇದೆ ಅಂದರೆ, ಇವತ್ತು ನಿಜವಾಗಲೂ ಏನು ಮಾಡ್ತಾ ಇದ್ರಿ, ಏನು ಆಡಳಿತ ಮಾಡ್ತಾ ಇದ್ರಿ ಅಂತ ಇವತ್ತು ಪ್ರಶ್ನೆ ಇವತ್ತು ನಿಮ್ಮನ್ನೇ ಕೇಳ್ಕೋಬೇಕು ನೀವೇ ಅಂತೇಳಿ ನಾನು ನಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಅದಕ್ಕೆ ಅತಿ ಶೀಘ್ರವಾಗಿ ಯಾರ್ಯಾರು ಹಿಂದುಗಡೆ ಇದ್ದಾರೆ ಅವರೆಲ್ಲರನ್ನ ಬಂಧಿಸಿ ಇವತ್ತು ನಮ್ಮ ಯುವಕರಿಗೆ ಮತ್ತು ಯಾರ್ಯಾರು ಡ್ರಗ್ಸ್ ದಂಧೆಯಲ್ಲಿ ಒಳಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇವತ್ತು ಒಳಗೆ ಹಾಕಿ ನ್ಯಾಯ ಕೊಡಿಸ್ಬೇಕು ಈ ನಮ್ಮ ಜಿಲ್ಲೆಗೆ ಅಂತ ನಾನು ಕೊಡ್ತಾ ಇದ್ದೀನಿ. ಅಂತಿದೆ, ಲೋಕಾಯುಕ್ತ ಅಂತಿದೆ, ಇಲ್ಲಾಂದರೆ CBI ಅಂತಿದೆ, ಇವೆಲ್ಲ ತನಿಖೆ ತಂಡಗಳು ಇವತ್ತು ತನಿಖೆ ಇಂಥ ಒಂದು ಪರಿಸ್ಥಿತಿ ಮಾಡಿ. ಡ್ರಗ್ಸ್ ಅಂದರೆ ಜೀವವಂತ ಕೆಲಸ. ಇವತ್ತು ಎಷ್ಟೋ ಜನ ಡ್ರಗ್ಸಿಗೆ ತಾವು ನೋಡ್ತಾ ಇದ್ದೀರಿ. ಈಗ ಇವತ್ತು ನಾವು ಕೇವಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿದೆ ಅಂತ ಹೇಳಿದ್ರು ನಾವು ವಿಚಾರ ಬರೀ ನಾವು ಮಾಧ್ಯಮ ಮೂಲಕ ಇವತ್ತು ಕೇಳ್ತಾ ಇದ್ದೀವಿ. ಯಾಕಂತರ ಫಿಲ್ಮ್ ಆ್ಯಕ್ಟರ್ಸ್ಗಳು ಅರೆಸ್ಟ್ ಆಗಿದ್ರು ಡ್ರಗ್ಸ್ ದಂಧೆಯಲ್ಲಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಫುಲ್ಲ ರಾಜಾರೋಷವಾಗಿ ಇವತ್ತು ಡ್ರಗ್ಸ್ ದಂಧೆ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಇದು ಇಂಥ ಕೋಕಿನು ಪಿಕ್ಕಿನು ಸಿಕ್ಕಿದ್ದು ನೋಡಿದ್ದೀವಿ. ನಾವು ಗಾಂಜಾ ಗಿಂಜಾ ಅಂತ ಕೇಳಿದ್ವಿ, ಅದು ಕೋಕಿನ್ ಅಂಬೋದು ನಾವು ಬರೀ ಮೂವಿಗಳಲ್ಲಿ ನೋಡ್ತಾ ಇದ್ವಿ ಇಲ್ಲಿ ಇದ್ದಂಥ ಜನರು. ಇವತ್ತು ಇಂಥ ಒಂದು ಡ್ರಗ್ಸ್ ದಂಧೆನೂ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂದರೆ, ಕಾನೂನು ವ್ಯವಸ್ಥೆ ಯಾಕೆ ಕಣ್ಮುಚ್ಕೊಂಡು ಕೂತಿದ್ದೀರಿ? ಏನು ಮಾಡ್ತಾ ಇದ್ದೀರಿ ನೀವು? ಎದಕ್ಕೆ ಸರ್ಕಾರ ನಿಮಗೆ ಪಗಾರ ಕೊಡ್ತದೆ? ಯಾಕೆ ನೀವು ಸೆಲೆಕ್ಷನ್ ಆಗಿದ್ದೀರಿ? ಯಾಕೆ SP ಅಂತೇಳಿ ನೀವು ಮಾಡ್ತಾರೆ? ಯಾಕೆ ನೀವು ಕಮಿಷನರ್ ಅಂತ ಮಾಡ್ತೀರಿ? ಯಾಕೆ IPS ಅಧಿಕಾರಿಗಳಾಗಿರ್ತೀರಿ? ನೀವು
ನಿಮ್ಮ ಕೆಲಸ ಅಲ್ವೇ ಇದು? ಅಲ್ಲಿ ಗನ್ ಹಚ್ಚಿ ಮೊನ್ನೆ 5 ಕಿಲೋ ಬಂಗಾರ ಲೂಟಿ ಆಗ್ತದೆ. ಹಾಡಾಗಲೇ ಇವತ್ತು ಮರ್ಡರ್ಗಳಾಗ್ತವೆ, 3 ಮರ್ಡರ್ಗಳು. ಎಷ್ಟು ಮರ್ಡರ್ಗಳು? ದಿನ ಒಂದು ತಿಂಗಳಿಗೊಂದು ಮರ್ಡರ್, 2 ಮರ್ಡರ್, 3 ಮರ್ಡರ್ಗಳು ಸತತವಾಗಿ ದಿನನಿತ್ಯವಾಗಿ ನಡೀತಾ ಇದೆ. ಕಾನೂನು ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ಹದಗೆಟ್ಟಿದೆ. ಕಮಿಷನರೇಟ್ ಆಗಿದೆ, ಇಲ್ಲಿ IG ಇದ್ದಾರೆ, ಇಲ್ಲಿ SP ಇದ್ದಾರೆ. ಇಂಥವೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ದರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಒಂದು ಕೈಗೊಂಬೆಯಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಇಲ್ಲಿ ಮೇಲ್ಮಟ್ಟಿಗೆ ಕಾಣ್ತಾ ಇದೆ. ಅದಕ್ಕೆ ಯಾವ ಮಟ್ಟದ ತನಿಖೆ ಆಗಬೇಕು, ಇಲ್ಲಾದರೆ ಇದು ಫಲಿತಾಂಶನೇ ಈಗ ಮೊನ್ನೆ ತಾವು ನೋಡಿದ್ರಿ. ಯಾಕೆ SSLC ರಿಸಲ್ಟ್ ನಾವು ರಾಜ್ಯದಲ್ಲಿ ಅತಿ ಲಾಸ್ಟ್ ಬಂದಿದ್ರೆ ಇಂಥವೆಲ್ಲ ಚಟುವಟಿಕೆಗಳು ನಡೆದಿರಬಹುದು. ಅದಕ್ಕಾಗಿಯೇ ಇವತ್ತು ಈ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯಲ್ಲಿ ಉದ್ಭವ ಆಗಿದೆ. ಅಂದರೆ ನಿಜವಾಗಲೂ ಇದು ನಾಚಿಕೆಯಾಗಂಥ ಸಂದರ್ಭ. ಇವತ್ತು ಯಾವುದೇ ಸರ್ಕಾರ ಇಂಥವೆಲ್ಲ ಚಟುವಟಿಕೆಗಳ ಬಗ್ಗೆ ನಡೀತಾ ಇದೆ ಅಂದರೆ ಅವ್ರದ್ದೇ ಆದಂಥ ಒಬ್ಬ ಬ್ಲಾಕ್ ಅಧ್ಯಕ್ಷ ಅಂದರೆ ಸಂಪೂರ್ಣವಾದಂಥ ತಾಲೂಕು ಜವಾಬ್ದಾರಿ ಇರ್ತದೆ ಅವ್ರಿಗೆ. ಸೌತ್ ಭಾಗದ ಶಾಸಕರು ಅಲ್ಲಂಪ್ರಭು ಅವರು ಇದ್ದಂಥ ಕ್ಷೇತ್ರದಲ್ಲಿ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ರಾಜಾರೋಷವಾಗಿ ಮಾಡ್ತಾರೆ. ಅದು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭಾಗದಲ್ಲಿ ಅವ್ರಿಗೆ ಇಡಕ್ಕೆ ಸಾಧ್ಯ ಇಲ್ಲ.